ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳನ್ನ ಬಳಸಿ ಮಾಡುವಂತಹ ಬಸ್ಸಾರು ರೆಸಿಪಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮಗೆ ಇದೊಂದು ವಿಶೇಷವಾದ ಊಟ ಅಂತಾನೆ ಹೇಳ್ಬೋದು. ನಮಗೆ ಸಾಂಬಾರು ಸಾರು ಎಲ್ಲ ಮಾಮೂಲಿ, ಆದ್ರೆ ಈ ಬಸ್ಸಾರು ಒಂದು ವಿಶೇಷವಾದ ಅಡಿಗೆ. ನಮ್ಮೂರಲ್ಲಿ ಮಾಡೋದಿಲ್ಲ ಇದನ್ನ. ಕೆಲವೊಂದು ಜಿಲ್ಲೆಗಳಲ್ಲಿ ನಿತ್ಯಕ್ಕೆ ಮಾಡುವ ಅಡಿಗೆ ಇದು. ನಮಗೆ ಒಂದು ವಿಶೇಷವಾದ ಊಟ ಅಂತಾನೆ ಹೇಳ್ಬೋದು. ಈ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಕುಕ್ಕರ್ ಅಲ್ಲಿ ನಾನು 1 ಕಪ್ ಆಗುವಷ್ಟು ಅವರೆಕಾಳನ್ನ ಹಾಕೊಂಡಿದ್ದೇನೆ. ಸಾಧಾರಣ ಒಂದು 1/4 kg ಆಗುವಷ್ಟಿದೆ. ನಂತರ 2 ಖಾರವಾದ ಹಸಿಮೆಣಸನ್ನ ಹಾಕಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೇನೆ. ನಂತರ ಸ್ವಲ್ಪ ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. ಬಸ್ಸಾರಿಗೆ ಸಾಮಾನ್ಯವಾಗಿ ಬೆಲ್ಲವನ್ನ ಹಾಕೋದಿಲ್ಲ. ನಮ್ಮ ಕಡೆ ನಾವು ಅಡಿಗೆಯನ್ನ ಮಾಡುವಾಗ ಎಲ್ಲದಕ್ಕೂ ಸ್ವಲ್ಪ ಬೆಲ್ಲವನ್ನ ಹಾಕೊಳ್ತೇವೆ. ಅದು ರುಚಿಯನ್ನ ಕೊಡ್ತದೆ ಅಡಿಗೆಗೆ ಅಂತ. ನಂತರ ಮುಳುಗುವಷ್ಟು ನೀರನ್ನ ಹಾಕಿ ಕುಕ್ಕರ್ ಅನ್ನ ಮುಚ್ಚಳ ಮುಚ್ಚಿ 1 ವಿಸಿಲನ್ನ ಹಾಕಿಸ್ಕೊಳ್ತೇನೆ. ಅವರೆಕಾಳು ಹದವಾಗಿ ಬೇಯ್ತದೆ 1 ವಿಸಿಲನ್ನ ಹಾಕಿಸ್ಕೊಂಡ್ರೆ. ನಂತರ ನಾನಿಲ್ಲಿ ಕೆಂಡದಲ್ಲಿ 1 ಬೆಳ್ಳುಳ್ಳಿಯ ಗಡ್ಡೆ, 1 ಟೊಮೆಟೊ, 1 ಈರುಳ್ಳಿಯನ್ನ ಹಾಕಿ ಸುಟ್ಕೊಳ್ತೇನೆ. ಈ ರೀತಿ ಕೆಂಡದ ಒಲೆಯಲ್ಲಿ ಸುಡೋದ್ರಿಂದ ತುಂಬಾನೇ ಚೆನ್ನಾಗಿ ಪರಿಮಳ ಬರ್ತದೆ. ಒಲೆಯ ಇಲ್ಲದೆ ಇರುವವರು, ಈ ರೀತಿ ಕೆಂಡದ ಲಭ್ಯತೆ ಇಲ್ಲದೆ ಇರುವವರು ಮಾಮೂಲಿ ಸ್ಟವ್ ಮೇಲೆ ಸ್ಟ್ಯಾಂಡ್ ಅನ್ನ ಹಾಕಿ ಸುಟ್ಕೊಳ್ಬಹುದು. ಆದ್ರೆ ಅದು ಸ್ವಲ್ಪ ಜಾಸ್ತಿ ಕಪ್ಪಾಗ್ತದೆ, ಹೊರಗಡೆ ಸಿಪ್ಪೆ ಎಲ್ಲ ಕರಟಿ ಹೋದ ಹಾಗೆ ಆಗ್ತದೆ. ಈ ರೀತಿ ಕೆಂಡದ ಒಲೆಯಲ್ಲಿ ಸುಟ್ಟಾಗ ತುಂಬಾನೇ ಚೆನ್ನಾಗ್ ಆಗ್ತದೆ. ಇದ್ರೆ ನೀವು ಕೆಂಡದ ಒಲೆಯಲ್ಲಿ ಸುಟ್ಟು ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇನ್ನೊಂದು ಐಡಿಯಾ ಅಂದ್ರೆ ಬಾಣಲೆಯಲ್ಲಿ ಎಣ್ಣೆಯನ್ನ ಹಾಕದೆ ಹಾಗೆ ಫ್ರೈ ಅನ್ನ ಮಾಡ್ಕೊಳ್ಬೇಕಂತೆ. ಆಗ ಕೂಡ ಚೆನ್ನಾಗಾಗ್ತದಂತೆ. ಎಣ್ಣೆ ಹಾಕಿ ಫ್ರೈ ಮಾಡಬಾರ್ದಂತೆ. ಹಾಗೆ ಬಾಣಲೆಯಲ್ಲಿ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕಂತೆ. ಇದನ್ನ ರೆಸಿಪಿ ಹೇಳಿಕೊಟ್ಟವರು ನನಗೆ ಹೇಳಿಕೊಟ್ಟ ಟಿಪ್ಸ್. ನಂತರ ನಾನಿಲ್ಲಿ ಅವರೆಕಾಳು ಜೊತೆಗೆ ಸೊಪ್ಪನ್ನ ಬಳಸ್ತೇವಲ್ಲ, ನಾನು ಅದಕ್ಕೋಸ್ಕರ ಹೊನಗನೆ ಸೊಪ್ಪನ್ನ ಕೊಯ್ಲಿಕ್ಕೆ ತೋಟದ ಕಡೆಗೆ ಬಂದಿದ್ದೇನೆ. ಯಥೇಚ್ಛವಾಗಿ ಹೊನಗನೆ ಸೊಪ್ಪಿದೆ. ಇದು ಕೆಂಪು ಹೊನಗನೆ ಸೊಪ್ಪು. ತುಂಬಾನೇ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು. ಹಿಮೋಗ್ಲೋಬಿನಿಗೆಲ್ಲ ತುಂಬಾ ಒಳ್ಳೇದಿದು. ರುಚಿಯೂ ಕೂಡ ತುಂಬಾ ಚೆನ್ನಾಗಿ ಕೊಡ್ತದೆ ಹೊನಗನೆ ಸೊಪ್ಪು. ಯಥೇಚ್ಛವಾಗಿ ಇದ್ದಿದ್ರಿಂದ ನಾನು ಸ್ವಲ್ಪ ಹೊನಗನೆ ಸೊಪ್ಪನ್ನ ಕುಯ್ದುಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ನೋಡಿ, ಈ ರೀತಿಯಾಗಿ ಇರ್ತದೆ ಹೊನಗನೆ ಸೊಪ್ಪು. ನಿಮ್ಮ ಹತ್ರ ಲಭ್ಯ ಇದ್ರೆ ಈ ಸೊಪ್ಪನ್ನ ಬಳಸಿ. ಇಲ್ಲ ಅಂದ್ರೆ ಹರಿವೆ ಸೊಪ್ಪು ಅಥವಾ ದಂಟಿನ ಸೊಪ್ಪು ಅಂತ ಹೇಳ್ತಾರೆ ಕೆಲವರು, ಅಥವಾ ಬೇರೆ ಯಾವ್ದಾದ್ರು ನಿಮ್ಮ ಊರಲ್ಲಿ ಲಭ್ಯವಿರುವ ಸೊಪ್ಪನ್ನ ನೀವು ಬಳಸ್ಕೊಂಡು ಈ ರೆಸಿಪಿಯನ್ನ ಮಾಡ್ಕೊಳ್ಬಹುದು. ನಾನು ಹೊನಗನೆ ಸೊಪ್ಪಿನ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಕೂಡ ತಗೊಂಡಿದ್ದೇನೆ. ಫ್ರೆಶ್ ಆಗಿರುವ ನುಗ್ಗೆ ಸೊಪ್ಪು ಇರೋದ್ರಿಂದ ಅದನ್ನು ಕೂಡ ಸ್ವಲ್ಪ ಬಿಡಿಸಿ ತಗೊಂಡಿದ್ದೇನೆ. ಹೊನಗನೆ ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲವನ್ನ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ನಂತರ ಅಷ್ಟರಲ್ಲಿ ಈ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸುಟ್ಟಾಗಿದೆ. ಇದನ್ನ ತೆಗ್ದಿದ್ದೇನೆ. ನೋಡ್ಬೋದು, ಸಿಪ್ಪೆ ಕಪ್ಪಾಗಿಲ್ಲ, ಆದ್ರೆ ಎಲ್ಲ ಚೆನ್ನಾಗಿ ಸುಟ್ಟಿದೆ, ಒಳಗಡೆ ಮೆತ್ತಗಾಗಿದೆ. ತೆಗೆದು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಇಲ್ಲಿ ಅವರೆಕಾಳು ಕೂಡ ಚೆನ್ನಾಗಿ ಬೆಂದಿದೆ. 1 ವಿಸಿಲನ್ನ ಹಾಕ್ಸ್ಕೊಂಡ್ರೆ ಸಾಕಾಗ್ತದೆ, ಹದವಾಗಿ ಬೇಯ್ತದೆ. ನಂತರ ನಾನು ಕಟ್ ಮಾಡಿರುವ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ. ಮೊದಲಿಗೆ ನುಗ್ಗೆ ಸೊಪ್ಪನ್ನ ಹಾಕಿದ್ದೇನೆ. ನಂತರ ಹೊನಗನೆ ಸೊಪ್ಪನ್ನ ಹಾಕಿದ್ದೇನೆ. ಯಾವ್ದಾದ್ರು ಒಂದು ಸೊಪ್ಪನ್ನ ಹಾಕಿದ್ರು ಕೂಡ ಚೆನ್ನಾಗಾಗ್ತದೆ. ನಾನು ನುಗ್ಗೆ ಸೊಪ್ಪನ್ನ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲವನ್ನ ಹಾಕಿದ್ದೇನಲ್ಲ, ಸರಿ ಆಗ್ತದೆ. ಬೆಲ್ಲವನ್ನ ಹಾಕದೇ ಇದ್ದಾಗ ನುಗ್ಗೆ ಸೊಪ್ಪನ್ನ ಹಾಕಿದ್ರೆ ಸ್ವಲ್ಪ ಕಹಿ ಅಂತ ಅನ್ಸ್ಬೋದು. ಹಾಗಾಗಿ ನುಗ್ಗೆ ಸೊಪ್ಪನ್ನ ಬಳಸುವಾಗ ಬೆಲ್ಲವನ್ನ ಬಳಸೋದು ಒಳ್ಳೇದು. ಹೊನಗನೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿ ಬರ್ಸಿದ್ದೇನೆ. ಸೊಪ್ಪೆಲ್ಲ ಚೆನ್ನಾಗಿ ಹದವಾಗಿ ಬೆಂದಿದೆ. ಬೆಂದಾದ ನಂತರ ಈ ರೀತಿ ಒಂದು ಜರಡಿಯಲ್ಲಿ ಹಾಕಿ ಇದನ್ನ ಬಸ್ಕೊಳ್ಬೇಕು. ನೀರು ಬೇರೆ, ಈ ಕಾಳು ಸೊಪ್ಪನ್ನ ಬೇರೆ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಬಸ್ಸಾರಿಗೆ ಹಾಕ್ಲಿಕ್ಕೆ ಒಂದು ಒಗ್ಗರಣೆ ಸೌಟಲ್ಲಿ 1.5 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕಿದ್ದೇನೆ. ನಂತರ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಕಾಳು ಮೆಣಸನ್ನ ಹಾಕಿದ್ದೇನೆ. ಎಣ್ಣೆ ತುಪ್ಪ ಏನನ್ನು ಹಾಕದೆ ಡ್ರೈ ಆಗಿ ಇದನ್ನ ಹುರ್ಕೊಳ್ಬೇಕು. ಜೀರಿಗೆ ಎಲ್ಲ ಚೆನ್ನಾಗಿ ಚಟಪಟ ಅಂತದೆ, ಅಲ್ಲಿ ತನಕ ಹುರಿದು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ತಣ್ಣಗಾಗಿದೆ. ತಣ್ಣಗಾದ ನಂತರ ಅದರ ಮೇಲ್ಗಡೆ ಇರುವ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕ್ಬೇಕು. ನಾನು ತೆಗೆದ ನಂತರ ಇದರ ಸಿಪ್ಪೆಯ ಮೇಲ್ಗಡೆ ಬೂದಿಯ ಅಂಶ ಇರ್ತದೆ. ನಾನು ಕೆಂಡದ ಒಲೆಯಲ್ಲಿ ಸುಟ್ಟಿರೋದ್ರಿಂದ ಅದನ್ನೆಲ್ಲ ತೊಳೆದು ತೆಕ್ಕೊಂಡು ಸಿಪ್ಪೆಯನ್ನ ತೆಗೆದು ಇಟ್ಕೊಂಡಿದ್ದೇನೆ. ನಂತರ ಇಲ್ಲಿ ಮಿಕ್ಸಿ ಜಾರಲ್ಲಿ ಹುರಿದಿರುವ ಜೀರಿಗೆ, ಕಾಳುಮೆಣಸು, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಸುಟ್ಟಿರುವ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಬೇಯಿಸ್ಲಿಕ್ಕೆ ನಾನು ಅವರೆಕಾಳಿನ ಜೊತೆಗೆ 2 ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೇನಲ್ಲ, ಅದನ್ನು ಹಾಕಿದ್ದೇನೆ. ನಂತರ ಒಂದು 3 ಎಸಳಾಗುವಷ್ಟು ಹಸಿ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿ ಮೆತ್ತಗಾಗಿ ಹೋಗಿತ್ತು, ಹಾಗಾಗಿ
ಸ್ವಲ್ಪ ಹಸಿ ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಕೊಡ್ತದೆ ಅಂತ ಒಂದು 3 ಹಸಿ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ನಂತರ ಒಂದು 2 ಟೇಬಲ್ ಚಮಚ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ನೀರನ್ನೇನೂ ಹಾಕಿಲ್ಲ. ಮಿಕ್ಸಿ ಜಾರ್ ಫುಲ್ ಆಗಿದ್ರಿಂದ ರುಬ್ಕೊಂಡು ಬಂದಿದ್ದೇನೆ. ಈಗ ಇದಕ್ಕೆ ಬೇಯಿಸಿಟ್ಟಿರುವ ಅವರೆಕಾಳು ಹಾಗೂ ಸೊಪ್ಪಿನ ಮಿಶ್ರಣವನ್ನ 1-2 ಟೇಬಲ್ ಚಮಚ ಆಗುವಷ್ಟು ಹಾಕಿದ್ದೇನೆ. ನಂತರ ಸಾರಿನ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ. ಸಾರಿನ ಪುಡಿ ಮಾಡುವ ವಿಧಾನವನ್ನ ಈಗಾಗಲೇ ತೋರಿಸಿದ್ದೇನೆ. ನೀರನ್ನ ಸೇರಿಸದೆ ಹಾಗೆ ನುಣ್ಣಗೆ ರುಬ್ಕೊಂಡಿದ್ದೇನೆ. ಈಗ ಇಲ್ಲಿ ಬಸಿದಿರುವ ನೀರಿಗೆ ಸ್ವಲ್ಪ ನೀರನ್ನು ಹಾಕೊಂಡಿದ್ದೇನೆ. ಸ್ವಲ್ಪ ಅರಿಶಿನವನ್ನ ಹಾಕಿದ್ದೇನೆ. ನಂತರ ರುಬ್ಬಿರುವ ಮಸಾಲೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಮಸಾಲೆಯನ್ನು ರುಬ್ಬುವಾಗ ನೀರನ್ನು ಹಾಕಬಾರ್ದು ಅಂತ ಏನೂ ಇಲ್ಲ. ನಾನು ಟೊಮೆಟೊ ಎಲ್ಲ ಈರುಳ್ಳಿ ಎಲ್ಲ ಇದ್ದಿದ್ರಿಂದ ಅದೇ ನೀರಿನಲ್ಲಿ ರುಬ್ಕೊಂಡಿದ್ದೇನೆ ಅಷ್ಟೇ. ಮಿಕ್ಸಿ ಜಾರು ಕೂಡ ಚಿಕ್ಕದನ್ನು ಉಪಯೋಗಿಸಿದ್ರಿಂದ ಜಾಗನೂ ಕೂಡ ಇರಲಿಲ್ಲ. ಹಾಗಾಗಿ ಜಾಸ್ತಿ ನೀರನ್ನು ಹಾಕಿದರೆ ಉಕ್ಕಿ ಹೋಗೋ ಸಾಧ್ಯತೆ ಇರ್ತದೆ ಅಂತ ನೀರನ್ನು ಸೇರಿಸದೆ ರುಬ್ಬಿದ್ದೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಮಿಕ್ಸಿ ಜಾರಿಗೆ ಸೇರಿಸಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಕುದಿ ಬರ್ಸಿದ್ರೆ ರುಚಿಯಾದ ಬಸ್ಸಾರು ರೆಡಿ ಆಗ್ತದೆ. ನಾನು ಇಲ್ಲಿ ತನಕ ಈ ರೆಸಿಪಿಯನ್ನ ಮಾಡಿರ್ಲೂ ಇಲ್ಲ, ತಿಂದಿರ್ಲೂ ಇಲ್ಲ. ಇದೇ ಫಸ್ಟ್ ಟೈಮ್ ಮಾಡಿದ್ದು. ಯಾವುದೇ ಬಸ್ಸಾರನ್ನು ಕೂಡ ಸವಿದಿರ್ಲೂ ಇಲ್ಲ, ಮಾಡಿರ್ಲೂ ಇಲ್ಲ. ಅವರೆಕಾಳಿನ ಬಸ್ಸಾರು ಅಂತೂ ತುಂಬಾನೇ ಇಷ್ಟ ಆಯಿತು. ಇನ್ನು ಯಾವಾಗಲೂ ಮಾಡ್ಬೇಕಂತನೂ ಅನ್ಕೊಂಡಿದ್ದೇನೆ. ಚೆನ್ನಾಗಿ ಕುದಿ ಬಂದಿದೆ. ಸಾರನ್ನ ಕೆಳಗಿಳಿಸಿ ಈಗ ಪಲ್ಯಕ್ಕೆ ಬಾಣಲೆಯನ್ನು ಬಿಸಿಗಿಟ್ಟಿದ್ದೇನೆ. 1-2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಒಂದು 10-12 ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಸೇರಿಸ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸಾಸಿವೆನ ಹಾಕೊಳ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ. ನಾನು ಪಲ್ಯಕ್ಕೆ ಹಾಗೆ ಸಾರಿಗೆ ಎರಡಕ್ಕೂ ಜೊತೆಯಾಗಿ ಒಗ್ಗರಣೆಯನ್ನ ಮಾಡ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪನ್ನು ಹಾಕಿ ಬಾಡಿಸಿದ ನಂತರ ಸಾರಿಗೆ ಒಗ್ಗರಣೆಯನ್ನು ಹಾಕೊಂಡು ಈಗ ಇದೇ ಒಗ್ಗರಣೆಗೆ ಪಲ್ಯಕ್ಕೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿದಾಗ ಚೆನ್ನಾಗಾಗ್ತದೆ ಅಂತ ಒಗ್ಗರಣೆಗೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡಿದ್ದೇನೆ. ನಂತರ ಕಟ್ ಮಾಡಿರುವ 1 ಹಸಿಮೆಣಸನ್ನ ಹಾಕೊಳ್ತಾ ಇದ್ದೇನೆ. ನಂತರ ಕಟ್ ಮಾಡಿರುವ 1 ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಅರಿಶಿಣವನ್ನ ಸೇರಿಸಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ತೇನೆ. ಈ ರೆಸಿಪಿಗೆ ಈರುಳ್ಳಿಯನ್ನು ಹಾಕದೆ ಹಾಗೆ ಪಲ್ಯವನ್ನ ಮಾಡ್ಬೋದಾ ಅಂತ ನನಗೆ ಹೇಳಿಕೊಟ್ಟವ್ರ ಹತ್ರ ಕೇಳಿದ್ದೆ. ಅವ್ರು ಹೇಳಿದ್ರು ಅವರೆಕಾಳಿನ ಬಸ್ಸಾರು ಹಾಗೂ ಪಲ್ಯವನ್ನ ಮಾಡುವಾಗ ಅದಕ್ಕೆ ಈರುಳ್ಳಿಯನ್ನು ಹಾಕಿದಾಗಲೇ ಅದು ತುಂಬಾನೇ ಚೆನ್ನಾಗಾಗ್ತದೆ. ಹಾಗೆ ಮಾಡ್ಬೋದು. ಅದಕ್ಕಿಂತ ಈರುಳ್ಳಿಯನ್ನು ಹಾಕಿದಾಗ ರುಚಿ ತುಂಬಾ ಚೆನ್ನಾಗಾಗ್ತದೆ. ಹಾಗಾಗಿ ಈರುಳ್ಳಿಯನ್ನು ಹಾಕಿ ಮಾಡಿ ಅಂತ ಹೇಳಿದ್ರು. ಸೊ ನಾನು ಈರುಳ್ಳಿಯನ್ನು ಹಾಕಿ ಒಗ್ಗರಣೆಯನ್ನ ಮಾಡಿ ಪಲ್ಯವನ್ನ ಮಾಡ್ಕೊಳ್ತಾ ಇದ್ದೇನೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. 1-2-3 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕಿದ್ದೇನೆ. ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ. ಸೊಪ್ಪನ್ನೆಲ್ಲ ಹಾಕಿರೋದ್ರಿಂದ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಹದವಾಗಿ ಬೀಳಬೇಕು. ಆಗ ಮಾತ್ರ ರೆಸಿಪಿ ತುಂಬಾನೇ ಚೆನ್ನಾಗಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಂಡ್ರೆ ರುಚಿಯಾದ ಪಲ್ಯ ಕೂಡ ರೆಡಿ ಆಗ್ತದೆ. ರುಚಿಯಾದ ಬಸ್ಸಾರು ಹಾಗೂ ಪಲ್ಯವನ್ನ ಸರ್ವ್ ಮಾಡ್ತಾ ಇದ್ದೇನೆ. ನಾನು ಇದರ ಜೊತೆಗೆ ಮುದ್ದೆಯನ್ನು ಕೂಡ ಮಾಡಿದ್ದೆ, ಅನ್ನವನ್ನು ಕೂಡ ಮಾಡಿದ್ದೆ. ಎರಡಕ್ಕೂ ಕೂಡ ತುಂಬಾನೇ ಸೂಪರ್ ಆಗಿ ಆಗ್ತದೆ. ನನಗಂತೂ ತುಂಬಾನೇ ಇಷ್ಟ ಆಯಿತು. ನೀವೆಲ್ಲ ಯಾವಾಗಲೂ ಮುದ್ದೆಯನ್ನು ಮಾಡ್ತಿರ್ತೀರಾ. ಹಾಗೆ ಬಸ್ಸಾರು ಪಲ್ಯ ಅಂತೂ ಕಾಮನ್ ರೆಸಿಪಿ ನಿಮಗೆಲ್ಲ. ನಮಗಂತೂ ಇದೊಂದು ಸ್ಪೆಷಲ್ ಆದ ಊಟ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಹೇಳಿಕೊಟ್ಟವರಿಗೂ ತುಂಬಾ ಧನ್ಯವಾದಗಳು. ಈ ರೆಸಿಪಿಯನ್ನು ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಖಂಡಿತ ಚೆನ್ನಾಗಿ ಬರ್ತದೆ. ಇದುವರೆಗೂ ನೀವು ಮಾಡಿಲ್ಲ ಅಂದ್ರೆ ಖಂಡಿತ ಒಮ್ಮೆ ಆದ್ರೂ ಈ ರೆಸಿಪಿಯನ್ನು ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟ ಆಗ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ನಾನಂತೂ ಫಸ್ಟ್ ಟೈಮ್ ಮಾಡಿದ್ದು. ಯಾವಾಗ್ಲೂ ಮಾಡ್ತಾ ಇರೋರು ನೋಡಿದ್ರೆ ಖಂಡಿತ ಒಂದು ಕಮೆಂಟ್ ಹಾಕಿ. ನಿಮ್ಗೆ ಏನ್ ಅನ್ಸ್ತು, ಹೇಗೆ ಬಂದಿರ್ಬೋದು ಅನ್ಸ್ತು ಅಂತ ಖಂಡಿತ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.